ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಆಫ್ ಚಿನ್ನು. ಇವತ್ತು ನಾವು ಬೆಣ್ಣೆಹಣ್ಣಿನ ಮಿಲ್ಕ್ ಶೇಕ್ ಮಾಡೋದು ಹೇಗೆ ಅಂತ ನೋಡುವ ಬನ್ನಿ. ಮೊದಲಿಗೆ ನಾವು ಈ ರೀತಿ ಬೆಣ್ಣೆಹಣ್ಣನ್ನು ತೊಳಿಬೇಕು. ನಂತರ ಒಂದು ಭಾಗ ಮಾಡಿ ಅದರೊಳಗಿನ ಬೀಜ ತೆಗೆದು ಸಪ್ರೇಟ್ ಮಾಡಬೇಕು. ಬೆಣ್ಣೆಹಣ್ಣಿನ ಬೀಜ ತೆಗೆದ ನಂತರ ಆ ಹಣ್ಣನ್ನು ಒಂದು ಬೌಲಿಗೆ ಹಾಕಬೇಕು. ನಾವು ಈ ರೀತಿ ಎರಡೂ ಭಾಗ ಇತ್ತಲ್ವ, ಆ ಎರಡು ಭಾಗ ಕೂಡ ಈ ರೀತಿ ಬೌಲಿಗೆ ಹಾಕಬೇಕು. ನಂತರ ಒಂದು ಮಿಕ್ಸಿ ಜಾರಲ್ಲಿ ಈ ಹಣ್ಣು ಹಾಕಬೇಕು. 1 ಕಪ್ ಆಗುವಷ್ಟು ಹಾಲು, ನಿಮಗೆ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಹಾಲು ಹಾಕ್ಬೋದು. ಮತ್ತು ಸಕ್ಕರೆ ಹಾಕಬೇಕು. ನಾನಿಲ್ಲಿ 2 ಸ್ಪೂನು ಸಕ್ಕರೆ ಹಾಕಿ ಗ್ರೈಂಡ್ ಮಾಡ್ತಿದ್ದೇನೆ. ಗ್ರೈಂಡ್ ಈ ರೀತಿ ಆದರೆ ಸಾಕು. ಮತ್ತಿದನ್ನು ಸರ್ವ್ ಮಾಡ್ಬೋದು. ನಿಮಗೆ ಬೇಕಿದ್ದರೆ ಗೋಡಂಬಿ ಬಾದಾಮ್ ಹಾಕ್ಬೋದು. ಬೆಣ್ಣೆಹಣ್ಣಿನ ಮಿಲ್ಕ್ ಶೇಕ್ ರೆಡಿ. ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.